ಕಳೆದ ದಿವಸದಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಉಪ್ಪಿನ ವಿಷಯದಲ್ಲಿ ಯಾಜಕ ಕಾಂಡಗಳ ಪುಸ್ತಕ, ಧರ್ಮೋಪದೇಶ ಕಾಂಡ ಹಾಗೂ ವಿಮೋಚನಾ ಕಾಂಡಗಳಲ್ಲಿ ನಾವು ಉಪ್ಪಿನ ವಿಷಯದಲ್ಲಿ ಅನೇಕ ಸಂಗತಿಗಳನ್ನು ನಾವು ಓದ್ತಾ ಬಂದೆವು. ಅದರ ಜೊತೆಯಲ್ಲಿ ಅದಕ್ಕೆ ವಿರುದ್ಧವಾದಂತಹ ರೀತಿಯಲ್ಲಿ ಇರುವಂತಹ ಹುಳಿ ಪದಾರ್ಥಗಳು ನಮ್ಮ ಜೀವಿತದಲ್ಲಿ ಏನ್ ಮಾಡ್ತದೆ ಅನ್ನುವಂಥದ್ದನ್ನ ನಾವು ಅದನ್ನ ಅಭ್ಯಾಸ ಮಾಡ್ತಾ ಬಂದೆವು. ಆ ಹುಳಿ ಅದು ಒಂದು ವೇಳೆ ಕೆಡಿಸುವಂತ ಒಂದು ಸ್ವಭಾವವನ್ನ ಹೊಂದಿರುವಂತಹದ್ದು ಇನ್ ಟೋಟಲ್ ಹೇಳಬೇಕಾದ್ರೆ. ಹಾಗಾದ್ರೆ ಈ ಉಪ್ಪು ಶುದ್ಧೀಕರಿಸುವಂತಹದ್ದು, ಉಪ್ಪು ಕೆಡದಂತೆ ಮಾಡುವಂತಹದ್ದು, ಆ ಗುಣಲಕ್ಷಣಗಳನ್ನ ಹೊಂದಿರುವಂತಹದ್ದು. ಆದ್ರೆ ಹುಳಿ ಮಾಡುವಂತಹದ್ದು ಅದಕ್ಕೆ ವಿರುದ್ಧವಾದಂತ ರೀತಿಯಲ್ಲಿ ಆ ಹುಳಿ ಅದು ಹಾಕುವಂತಹದ್ದು. ಕಳೆದ ದಿವಸದಲ್ಲಿ, ಕಳೆದ ವಾರದಲ್ಲ, ಅದ್ರ ಹಿಂದಿನ ವಾರದಲ್ಲಿ ಈ ಹುಳಿಯ ವಿಷಯದಲ್ಲಿ ಹಳೆ ಒಡಂಬಡಿಕೆಯಲ್ಲಿಯೂ ಕೆಲವು ಸಂಗತಿಗಳನ್ನ ನಾವು ಧ್ಯಾನ ಮಾಡ್ತಾ ಬಂದೆವು. ಆದ್ರೆ ಈ ಹುಳಿ ಹೊಸ ಒಡಂಬಡಿಕೆಯಲ್ಲಿ ನಮಗೆ ಏನನ್ನ ಬೋಧಿಸುತ್ತದೆ ಅನ್ನುವಂಥದ್ದನ್ನ ನೋಡಿ ನಾವು ಉಪ್ಪಿನ ವಿಷಯಕ್ಕೆ ಮತ್ತೊಮ್ಮೆ ನಾವು ಹಿಂತಿರುಗೋಣ. ಅದು 1 ಕೊರಿಂಥ 5ನೇ ಅಧ್ಯಾಯ 8ನೇ ವಚನ, 6ನೇ ವಚನದಿಂದ ಓದ್ತೇನೆ. ಹೊಸ ಒಡಂಬಡಿಕೆಯಲ್ಲಿ ಹುಳಿಯ ವಿಷಯದಲ್ಲಿ ಅಪೊಸ್ತಲನಾದಂಥ ಪೌಲನು ಹೇಳುವಂತ ಮಾತುಗಳು ಯಾವುದು ಅನ್ನುವಂಥದ್ದನ್ನ ನಾವು ಸ್ವಲ್ಪ ಸಮಯ ಅದರ ಬಗ್ಗೆ ನಾವು ನೋಡೋಣ. 1 ಕೊರಿಂಥ 5ನೇ ಅಧ್ಯಾಯ 6ನೇ ವಚನದಿಂದ ನಾನು ಓದ್ತೇನೆ. ನೀವು ಹಿಗ್ಗುವುದು ಒಳ್ಳೆಯದಲ್ಲ. ಸ್ವಲ್ಪ ಹುಳಿ ಕಲಿಸಿದರೆ ಕಣಿಕವೆಲ್ಲ ಹುಳಿ ಆಗುತ್ತದೆ ಎಂಬುದು ನಿಮಗೆ ತಿಳಿಯದು. ಒಂದು ಪ್ರಶ್ನೆ ಇದೆ ನೋಡ್ರಿ ಅಲ್ಲಿ. ಪ್ರಶ್ನಾರ್ಥಕವಾದಂತ ಒಂದು ಚಿಹ್ನೆಯಲ್ಲಿರುವಾಗ ಯಾರಿಗೆ ಗೊತ್ತಾಗುವುದಿಲ್ಲ ಇದು, ಯಾರಿಗೆ ಆತನು ಹೇಳ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡುವಾಗ, ಕೊರಿಂಥ ಸಭೆಗೆ ಆತನು ಇದರ ವಿಷಯದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಒಂದು ಕಣಿಕ, ಈಗ ನಾವು ಚಪಾತಿ ಮಾಡ್ಬೇಕಾದ್ರೆ, ರೊಟ್ಟಿ ಮಾಡ್ಬೇಕಾದ್ರೆ ಅದನ್ನ ಕಲಿಸ್ತೇವೆ ನಾವು. ಏನು ಹಸಿಟ್ಟೆಲ್ಲ ಹಾಕಿ, ಉಪ್ಪು ಹಾಕಿ, ನೀರು ಹಾಕಿ ನಾವು ಕಲಿಸುವಂತಹದ್ದು, ಅದು ಕಣಿಕ. ಒಂದು ಸ್ವಲ್ಪ ಹುಳಿ ಅದಕ್ಕೆ ಬಿದ್ರೆ ಇಡೀ ಕಣಿಕ, ಆ ಕಲಸಿರುವ ಎಲ್ಲ ಹಿಟ್ಟುಗಳು ಅದು ಕೆಡುವಂತದ್ದಾಗಿರ್ತದೆ ಎಂಬುದಾಗಿ ಇದರ ಅರ್ಥ. ಹಾಗಾದ್ರೆ ಒಂದು ಸಭೆಯಲ್ಲಿ ಒಂದು ಹುಳಿ ಇರುವುದಾದರೆ ಇಡೀ ಸಭೆ ಅದು ಕೆಡುವಂತದ್ದಾಗಿದೆ ಎಂಬ ಒಂದು ಅರ್ಥವನ್ನ ಇಲ್ಲಿ ಕೊಡುವಂತದ್ದಾಗಿದೆ. ಸ್ವಲ್ಪ ಹುಳಿ ಕಲಿಸಿದರೆ ಸ್ವಲ್ಪ ಹುಳಿ ಕಲಸಿದರೆ ಕಣಿಕವೆಲ್ಲ ಹುಳಿ ಆಗುತ್ತದೆ ಎಂಬುದು ನಿಮಗೆ ತಿಳಿಯದು. ನೀವು ಹುಳಿ ಇಲ್ಲದವರೆನಿಸಿಕೊಂಡದ್ದರಿಂದ ಒಂದು ಸಾಕ್ಷಿಯನ್ನ ಆತನೇ ಹೇಳ್ತಾ ಇದ್ದಾನೆ. ಯಾರ ಬಗ್ಗೆ? ಆ ಸಭೆಯ ಬಗ್ಗೆ, ಕೊರಿಂಥ ಸಭೆಯ ಬಗ್ಗೆ ಆತನು ಹೇಳ್ತಾನೆ. ಆ ವಿಶ್ವಾಸಿಗಳಿಗೆ ಆತನು ಹೇಳ್ತಾನೆ, ನೀವು ಹುಳಿ ಇಲ್ಲದವರೆನಿಸಿಕೊಂಡದ್ದರಿಂದ, ಅಂದ್ರೆ ನಿಮ್ಮಲ್ಲಿ ಯಾವುದೇ ಆದಂತ ವಿಶ್ವಾಸಿಗಳಲ್ಲಿ ಹುಳಿ ಇಲ್ಲ ಅನ್ನುವಂತ ಒಂದು ಸ್ಪಷ್ಟವಾದಂತ ಸಂಗತಿಯನ್ನ ಆತನು ಹೇಳ್ತಾ ಇದ್ದಾನೆ. ಹಳೆ ಹುಳಿಯನ್ನ ತೆಗೆದು ಹಾಕಿ ಹೊಸ ಕಣಿಕದಂತಾಗಿರ್ರಿ ಎಂಬುದಾಗಿ ಆತನು ಹೇಳ್ತಾನೆ. ಹಳೆ ಹುಳಿ ಎಂಬುದಾಗಿ ಹೇಳುವಾಗ ಮುಂದೆ ಆತನು ಹೇಳ್ತಾನೆ, ಯಾವುದು ಆ ಹಳೆ ಹುಳಿ? ಹಳೆ ಸ್ವಭಾವಗಳು. ಒಂದು ವೇಳೆ ನಮ್ಮಲ್ಲಿ ಇರುವಂತಹ ಅನೇಕ ಸ್ವಭಾವಗಳನ್ನ ಆತನು ಇಲ್ಲಿ ಎತ್ತಿ ತೋರಿಸ್ತಾ ಇದ್ದಾನೆ. ನಮ್ಮ ಹಿಂದಿನ ಸ್ವಭಾವಗಳು, ಅಂದರೆ ಯೇಸು ಸ್ವಾಮಿಯನ್ನ ನಂಬುವ ಮೊದಲು ನಮ್ಮ ಜೀವಿತ ಹೇಗಿತ್ತು ಅನ್ನುವಂತ ಒಂದು ಚಿತ್ರಣವನ್ನ ಆತನು ನಮಗೆ ಇಲ್ಲಿ ಕೊಡ್ತಾ ಇದ್ದಾನೆ. ನಾನು ಹೇಗಿದ್ದೆ, ಇವತ್ತು ನಾನು ಹೇಗಿದ್ದೇನೆ, ಇದಕ್ಕೆ ಕಾರಣ ಯಾರು? ವೈಯಕ್ತಿಕವಾಗಿ ನಮ್ಮೆಲ್ಲರಿಗೆ ಅದು ಗೊತ್ತುಂಟು ಪ್ರಿಯರೇ. ಒಂದು ವೇಳೆ ಅದು ಇಲ್ಲಿ ಆ ಪೌಲನಾತನು ಹೇಳ್ತಾನೆ, ನೀವು ಹುಳಿ ಇಲ್ಲದವರೆನಿಸಿಕೊಂಡದ್ದರಿಂದ, ತಿರುಗಿ ಆತನು ಹೇಳ್ತಾನೆ, ಹಾಗಾಗಿರುವುದರಿಂದ ಹಳೇ ಹುಳಿಯನ್ನ ತೆಗೆದು ಹಾಕಿ, ನಮ್ಮಲ್ಲಿರುವಂತ ಪೂರ್ವ ಸ್ವಭಾವಗಳನ್ನ ತೆಗೆದು ಹಾಕಿ ಹೊಸ ಕಣಿಕದಂತಾಗಿರ್ರಿ. ಹೊಸದಾಗಿ ಕಲಿಸಿದಂತ ಫ್ರೆಶ್ ಆಗಿರ್ಬೇಕು, ನಮ್ಮ ಮನಸ್ಸು ಶುದ್ಧವಾಗಿರ್ಬೇಕೆಂಬುದಾಗಿ ಆತನ ಅಭಿಪ್ರಾಯ. ಉಪ್ಪು ಅನೇಕ ಸಂಗತಿಗಳನ್ನ ಬದಲಾವಣೆ ಮಾಡುವಂತಹದ್ದು, ರುಚಿಯನ್ನ ಬದಲಾವಣೆ ಮಾಡುವಂತಹದ್ದು. ಉಪ್ಪು ರುಚಿಯಾಗಿರುವಂತೆ ಮಾಡುವಂತಹದ್ದು. ಉಪ್ಪು ಕೆಡದಂತೆ ಮಾಡುವುದು.
ಹಾಗಾದ್ರೆ ನಾವುಗಳು ಶುದ್ಧರಾಗಿರ್ಬೇಕಾದ್ರೆ ನಾವು ಹಳೆಯ ಹುಳಿಯನ್ನ ನಮ್ಮ ಜೀವಿತದಿಂದ ತೆಗೆದುಹಾಕಿ ಕರ್ತನ ಮುಂದೆ ಹೊಸದಾಗಿ ನಾವು ಕಾಣಿಸಿಕೊಂಡು ಜೀವಿಸುವಂತವರು ನಾವಾಗಿರಬೇಕು. ಯಾಕಂದರೆ ನಮ್ಮ ಪಸ್ಕದ ಕುರಿಯು ಕೊಯ್ದದೆ. ಅದಾವುದೆಂದರೆ ಅದು ಕ್ರಿಸ್ತನೇ. ಯಾರಿಗೋಸ್ಕರ ಕೊಯ್ದದೆ? ನನಗೋಸ್ಕರ ಕೊಯ್ದಿದೆ. ನನಗೋಸ್ಕರ ಪಸ್ಕದ ಆ ಕುರಿ ನನಗೋಸ್ಕರ ಕೊಯ್ಯಲ್ಪಟ್ಟಿದೆ. ನಾನು ವೈಯಕ್ತಿಕವಾಗಿ ನಮ್ಮ ಜೀವಿತವನ್ನ ನಾವು ನೆನಪು ಮಾಡೋಣ. ಕೀರ್ತನೆಗಾರನು ಹೇಳ್ತಾನೆ, ನನ್ನ ಮನವೇ ಯೆಹೋವನ, ನಮ್ಮ ಮನವೇ ಎಂಬುದಾಗಿ ಆತನು ಹೇಳಿಲ್ಲ, ವೈಯಕ್ತಿಕವಾಗಿ ಆತನು ಹೇಳ್ತಾನೆ, ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸ್ರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಜೀವಿತದಲ್ಲಿ ಆತನು ಮಾಡಿದ ಉಪಕಾರಗಳನ್ನ ಒಂದನ್ನೂ ಮರೆಯಬೇಡ. ಹಾಗಾದ್ರೆ ಒಂದನ್ನೂ ಎಂಬುದಾಗಿ ಹೇಳುವಾಗ ಇಲ್ಲಿ ನನಗೋಸ್ಕರ ಆ ಪಸ್ಕದ ಕುರಿ ಕೊಯ್ಯಲ್ಪಟ್ಟಿದೆ. ಆದರೆ ಇಲ್ಲಿ ಪೌಲನು ಆತನು ಹೇಳ್ತಾನೆ, ಈ ಸಭೆಗೋಸ್ಕರ ಆತನು ತನ್ನ ಸ್ವರಕ್ತವನ್ನೇ ಆತನು ಚೆಲ್ಲಿದ್ದಾನೆ ಎಂಬುದಾಗಿ. ಈ ಸಭೆಯನ್ನ ಆತನು ಕೊಂಡುಕೊಂಡಿದ್ದಾನೆ. ಯಾವಾಗ? ಹಳೆ ಹುಳಿಗಳನ್ನ ತೆಗೆದು ಹಾಕಿದ್ದರಿಂದ, ನಿಮ್ಮ ಪೂರ್ವ ಸ್ವಭಾವಗಳನ್ನ ತೆಗೆದು ಹಾಕಿರುವುದರಿಂದ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ ಪ್ರಾರಂಭದ ವಚನದಲ್ಲಿ ನಾವು ನೋಡ್ತೇವಲ್ಲ, ಅಪರಾಧ ಪಾಪಗಳನ್ನ ಮಾಡಿ ಸತ್ತವರು ನಾವಾಗಿದ್ದೆವು, ಇಹಲೋಕಚಾರಕ್ಕನುಗುಣವಾಗಿ ನಡ್ಕೊಂಡಂತವರು ನಾವು. ಹೀಗಿದ್ದರೂ ಆತನು ಮಹಾ ಕರುಣಾನಿಧಿಯಾದಂತ ದೇವರು ನಮ್ಮನ್ನ ಕ್ರಿಸ್ತ ಯೇಸುವಿನಲ್ಲಿ ತಿರುಗಿ ಜೀವಿಸುವಂತೆ ಹೊಸ ಜೀವಿತವನ್ನ, ಹೊಸ ಜೀವವನ್ನ ಆತನು ನಮಗೆ ಆತನು ಕೊಟ್ಟಿದ್ದಾನೆ. ಹಾಗಾದ್ರೆ ನಮ್ಮ ಮನಸ್ಸು ಶುದ್ಧವಾಗಿರಬೇಕು, ಕೆಡದಂತೆ ಅದನ್ನ ನಾವು ನೋಡಿಕೊಳ್ಳಬೇಕು. ನಾವು ಬದಲಾವಣೆಯನ್ನ ಹೊಂದಿದ್ದೇವೆ. ಉಪ್ಪು ಒಂದು ವಸ್ತುವನ್ನ, ಒಂದು ಆಹಾರವನ್ನೇ ಬದಲಾಯಿಸುವಂತ ಒಂದು ಶ್ರೇಷ್ಠವಾದಂತ ಗುಣವನ್ನ ಅದು ಹೊಂದಿದೆ. ಅಂದ್ರೆ ರುಚಿ ಕೊಡುವ ಹಾಗೆ. ರುಚಿ ನೋಡಿ ತಿಳ್ಕೊಂಡೆ ಒಂದು ಹಾಡಿದೆ, ಕೀರ್ತನೆ ಇದೆ. ಒಂದು ವೇಳೆ ಆ ಒಂದು ರೀತಿಯಲ್ಲಿ ಕೀರ್ತನೆಗಾರನು ಅದನ್ನ ಬರಿತಾನೆ. ಹಾಗಾದ್ರೆ ನಾವುಗಳು ರುಚಿಯಾಗಬೇಕಾದರೆ, ಕರ್ತನಿಗೆ ರುಚಿಯಾಗಬೇಕಾದರೆ, ಅನೇಕರಿಗೆ ನಾವುಗಳು ರುಚಿಯಾಗಬೇಕಾದರೆ ನಮ್ಮಲ್ಲಿರುವಂತ ಆ ಹಳೇ ಹುಳಿಯಾದಂತ ಸ್ವಭಾವಗಳನ್ನ ಅದನ್ನ ನಾವು ತೆಗೆದು ಹಾಕಬೇಕು. ಅದು ಯಾವುದು ಎಂಬುದಾಗಿ ಆತನು ಹೇಳ್ತಾನೆ. ಅಂದರೆ ದುರ್ಮಾರ್ಗತ್ವ, ದುಷ್ಟತ್ವ ಎಂಬ ಹುಳಿಯನ್ನ ಇಟ್ಟುಕೊಳ್ಳದೆ ಸರಳತೆ, ಸತ್ಯತೆ ಎಂಬ ಹುಳಿ ಇಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬವನ್ನ ಆಚರಿಸೋಣ. ಹಬ್ಬ ಸಂತೋಷ ಪಡುವಂತಹದ್ದು. ಕರ್ತನ ದೇಹದಲ್ಲಿ, ಅಂದ್ರೆ ಕರ್ತನ ಆರಾಧನೆಯಲ್ಲಿ ನಾವು ಸಂತೋಷ ಪಡಬೇಕಾದರೆ ನಮ್ಮ ಹಳೆಯ ಹುಳಿಗಳನ್ನ ತೆಗೆದು ಹಾಕಿ ಆತನ ಸನ್ನಿಧಾನದಲ್ಲಿ ಸಂತೋಷದಿಂದಲೂ ಸಂಭ್ರಮದಿಂದಲೂ ಕೂಡಿ ಬರಬೇಕೆಂಬುದಾಗಿ ಅಪೊಸ್ತಲ ಅಂತ ಪೌಲನು ಆತನ ಇಲ್ಲಿ ಹೇಳುವಂತವನಾತನಾಗಿದ್ದಾನೆ ಪ್ರಿಯರೇ. ಹಾಗಾದ್ರೆ ಈ ಹುಳಿ ನಮ್ಮ ಜೀವಿತದಲ್ಲಿ ಇರುವುದಾದರೆ ಖಂಡಿತವಾಗಿ ನಾವು ಕರ್ತನನ್ನ ಮೆಚ್ಚಿಸುವಂತವರಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಆತನು ಹೃದಯವನ್ನ ನೋಡುವಂತ ದೇವರು. ನಮ್ಮ ಹೃದಯಗಳನ್ನ ಆತನು ಸೂಕ್ಷ್ಮವಾಗಿ ಪರಿಶೋಧಿಸುವಂತ ದೇವರು. ಯೋವೇಲನು ಬರಿತಾನೆ ಆತನ ಪ್ರವಾದನೆಯಲ್ಲಿ, ನೀವು ಬಟ್ಟೆಗಳನ್ನಲ್ಲ ನಿಮ್ಮ ಹೃದಯಗಳನ್ನ ಹರಕೊಂಡು ಆತನ ಮುಂದೆ ನೀವು ಬಿಚ್ಚಿರಿ ಎಂಬುದಾಗಿ. ಪ್ರಿಯರೇ, ಒಂದು ವೇಳೆ ಹಳೆ ಹುಳಿಯನ್ನೇ ನಾನಿಟ್ಟುಕೊಂಡು ಆ ಪಸ್ಕದ ಕುರಿ ನನಗೋಸ್ಕರ ಕೊಯ್ಯಲ್ಪಟ್ಟಿರುವಾಗ ನಾನೆಂಥ ಮೋಸಗಾರನಾಗಿದ್ದೇನೆ. ಆ ಪಸ್ಕದ ಕುರಿಗೆ ನಾನು ಮಾಡಿದಂತ ಮೋಸ ಯಾವ ರೀತಿಯಲ್ಲಿದೆ ಎಂಬುದಾಗಿ ಆಲೋಚನೆ ಮಾಡೋಣ ಪ್ರಿಯರೇ. ಈ ಶ್ರೇಷ್ಠತೆಯನ್ನ, ಉಪ್ಪಿನ ಶ್ರೇಷ್ಠತೆಯನ್ನ ನಾವುಗಳು ತಿಳ್ಕೊಳ್ಳುವ ಹಾಗೆ ಕರ್ತನು ವಾಕ್ಯದ ಮೂಲಕ ನಮಗೆ ಅದನ್ನ ಸ್ಪಷ್ಟವಾಗಿ ಆತನು ತಿಳಿಸ್ತಾ ಇದ್ದಾರೆ. ಉಪ್ಪಿನ ಮತ್ತೊಂದು ಶ್ರೇಷ್ಠವಾದಂತ ಒಂದು ಗುಣವನ್ನ ನಾವು ಹಳೆ ಒಡಂಬಡಿಕೆಯಲ್ಲಿ ಮತ್ತೊಮ್ಮೆ ನಾವು ನೋಡೋಣ ಪ್ರಿಯರೇ. 2 ಅರಸರುಗಳ ಪುಸ್ತಕ 2ನೇ ಅಧ್ಯಾಯ, 2 ಅರಸರುಗಳ ಪುಸ್ತಕ 2ನೇ ಅಧ್ಯಾಯ 19ನೇ ವಚನದಿಂದ ನಾನು ಓದ್ತೇನೆ. ಎರಿಕೋವಿನ ಜನರು ಎಲೀಷನಿಗೆ, ನಮ್ಮ ಒಡೆಯನಾದ
ನಿನಗೆ ಗೊತ್ತಿರುವಂತೆ ಈ ಊರು ಕಟ್ಟಲ್ಪಟ್ಟಿರುವ ಸ್ಥಳವು ಒಳ್ಳೆಯದಾಗಿದೆ, ಆದರೆ ನೀರು ಕೆಟ್ಟದ್ದಾದ್ದರಿಂದ ಬಂಜೆತನ ಹೆಚ್ಚು ಎಂದು ಹೇಳಿದರು. ಆಗ ಎಲೀಷನು ಅವರಿಗೆ, ಒಂದು ಹೊಸ ಮಡಿಕೆಯಲ್ಲಿ ಉಪ್ಪು ಹಾಕಿ ಅದನ್ನ ತಂದು ಕೊಡಿರಿ ಅಂದನು. ಅವರು ತಂದು ಕೊಡಲು ಅವನು ಬುಗ್ಗೆಗೆ ಹೋಗಿ ಆ ನೀರಿನಲ್ಲಿ ಉಪ್ಪು ಹಾಕಿ, ಹಿಂದೆ ನೀರಿನವು ಬಂಜೆತನವೂ ಉಂಟಾಗದಂತೆ ಇದರಲ್ಲಿದ್ದ ದೋಷವನ್ನೆಲ್ಲ ಪರಿಹರಿಸಿದ್ದೇನೆ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಹೇಳಿದನು. ಕೂಡಲೇ ನೀರಿನಲ್ಲಿದ್ದ ದೋಷವೆಲ್ಲ ಪರಿಹಾರವಾಯಿತು. ಎಲೀಷನ ವಾಕ್ಯ ಬಲದಿಂದ ಅದು ಇಂದಿನವರೆಗೂ ಹಾಗೆಯೇ ಇರುವುದು ಎಂಬುದಾಗಿ. ಹಳೆ ಒಡಂಬಡಿಕೆಯಲ್ಲಿ ತನ್ನ ಜನರಾದಂತ ಇಸ್ರಾಯೇಲರನ್ನ ಆ ಜನಾಂಗ ಮತ್ತೆ ಮತ್ತೆ ದೇವರಿಗೆ ವಿರುದ್ಧವಾಗಿ ಬೆನ್ನು ತಿರುಗಿಸಿ ಆತನನ್ನ ಧಿಕ್ಕರಿಸಿ ಹೋಗುವಾಗ ಅವರು ಪಶ್ಚಾತ್ತಾಪ ಪಟ್ಟು ತಮ್ಮನ್ನ ಶುದ್ಧ ಮಾಡಿಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬುದಾಗಿ ಪ್ರವಾದಿಗಳನ್ನ ಆತನು ಕಳಿಸಿದ. ಪ್ರವಾದಿಗಳು ಒಂದು ರೀತಿಯಲ್ಲಿ ಉಪ್ಪಿನ ಗುಣವುಳ್ಳಂಥವರು ಅವರಾಗಿದ್ದರು. ದೇವರ ಮಾತುಗಳನ್ನ ಯಥಾವತ್ತಾಗಿ ಅವರಿಗೆ ತಿಳಿಸುವಂತವರು ಅವರಾಗಿದ್ದರು. ಈ ಉಪ್ಪಿನ ಹಾಗೆ ಈ ಜನರನ್ನ ಶುದ್ಧೀಕರಿಸಲಿಕ್ಕಾಗಿ ಪ್ರವಾದಿಗಳನ್ನ ದೇವರು ಅವರ ಬಳಿಗೆ ಕಳಿಸಿದ. ಇಲ್ಲಿ ಒಂದು ದೃಷ್ಟಾಂತ. ಯೆರಿಕೋ ಪಟ್ಟಣದಲ್ಲಿ ಇರುವಂತಹ ಪಟ್ಟಣ ಬಹಳ ಚಂದವಾದಂತ ಒಂದು ಪಟ್ಟಣ. ನಾವಿಲ್ಲೆಲ್ಲ ಚೆನ್ನಾಗಿದ್ದೇವೆ ಎಂಬ ಅರ್ಥ. ಈ ಪಟ್ಟಣ ನಮಗೆ ಸುಖಕರವಾಗಿದೆ. ಈ ಪಟ್ಟಣದಲ್ಲಿ ಯಾವ ಕೊರತೆಯೂ ಇಲ್ಲ. ಆದ್ರೆ ಒಂದು ಕೊರತೆ, ಯಾವುದು ಆ ಕೊರತೆ ಎಂಬುದಾಗಿ ಹೇಳುವಾಗ, ಈ ಊರು ಕೆಟ್ಟಿಲ್ಲ, ಇದು ಒಳ್ಳೆಯ ಸ್ಥಳವಾಗಿದೆ, ಆದರೆ ನೀರು, ನಾವು ಉಪಯೋಗಿಸುವಂತಹ ನೀರು ಅದು ಕೆಟ್ಟದಾಗಿದೆ. ಯಾಕಂದ್ರೆ ಅದನ್ನು ಉಪಯೋಗಿಸುವಾಗ ಬಂಜೆತನ ಅದು ಎಲ್ಲರಲ್ಲಿಯೂ ಕಾಣುವಂಥದ್ದಾಗಿದೆ. ಆಗ ಎಲೀಷನು ಹೇಳ್ತಾನೆ, ಬಂಜೆತನ ಎಂಬುದಾಗಿ ಹೇಳುವಾಗ ಅದು ಬರಿದಾದದ್ದು ಎಂಬುದಾಗಿ ತೋರಿಸುವಂತಹದ್ದು, ಒಡಲು ಬರಿದಾದದ್ದು ಎಂಬ ಒಂದು ಸಂಗತಿಯನ್ನ ತೋರಿಸುವಂತಹದ್ದು. ಹಾಗೆ ಎಲೀಷ ಹೇಳ್ತಾನೆ, ನೀವು ಒಂದು ಶುದ್ಧವಾದಂತ ಒಂದು ಮಡಕೆ, ಹೊಸದಾದಂತ ಒಂದು ಮಡಕೆ, ಆ ಮಡಕೆಯನ್ನ ನನಗೆ ತಂದು ಕೊಡ್ರಿ. ಹೊಸದಾಗಿರ್ಬೇಕು, ಯಾವ ಲೋಪದೋಷಗಳು ಆ ಮಡಿಕೆಯಲ್ಲಿ ಇರಕೂಡದು, ಹಳೆಯದಾದಂತ ಯಾವುದು ಇರಬಾರ್ದು. ಹೊಸದಾದಂತಹ ಆ ಒಂದು ಮಡಿಕೆಯನ್ನ ನನಗೆ ಅದರಲ್ಲಿ ಉಪ್ಪು ಹಾಕಿ ನೀವು ತಂದು ಕೊಡಬೇಕೆಂಬುದಾಗಿ. ಈ ಪದ, ಹೊಸ ಪದ, ಹೊಸದು ಅನ್ನುವಂಥದ್ದು ನಮ್ಮನ್ನ ಶುದ್ಧೀಕರಿಸಲಿಕ್ಕೆ ಅದು ಸಮನಾದಂತ ಒಂದು ಅರ್ಥ. ನೋಡ್ರಿ, ಆ ಉಪ್ಪು ಆ ಶುದ್ಧಪಡಿಸುವಂತ ಆ ಮಡಿಕೆಯಲ್ಲಿ ಇರುವಾಗ ಆತನ ಏನ್ ಮಾಡ್ತಾನೆ, ಆ ಒಂದು ಉಪ್ಪನ್ನ ತೆಗೆದುಕೊಂಡು ಹೋಗಿ ಬುಗ್ಗೆ, ಎಂದೂ ತೀರದೇ ಇರುವಂತಹ ಎಂಬ ಒಂದು ಅರ್ಥವನ್ನ ಕೊಡುವಂತಹ ಬುಗ್ಗೆಗೆ, ಆ ನೀರು ಬರುವಂತಹ ಬುಗ್ಗೆಗೆ ಅದನ್ನ ಹಾಕಿದಾಗ ಆತನೊಂದು ಮಾತನ್ನ ಆತನ ಹೇಳ್ತಾನೆ, ಆ ಬುಗ್ಗೆಗೆ ಹೋಗಿ ನೀರಿನಲ್ಲಿ ಉಪ್ಪು ಹಾಕಿ, ಇನ್ನು ಮುಂದೆ ಆಯ್ತು, ಇದರಲ್ಲಿದ್ದಂತ ಈ ನೀರಿನಲ್ಲಿ ಇದ್ದಂತ ಎಲ್ಲ ದೋಷ ಪರಿಹಾರವಾಯಿತು. ನೀವು ಉಪಯೋಗಿಸುವಂತ ಈ ನೀರಿನಲ್ಲಿ ಹಿಂದೆ ಇದ್ದಂತ ಎಲ್ಲ ದೋಷಗಳು ಪರಿಹಾರವಾಯಿತು. ಇದನ್ನ ಯಾರು ಹೇಳ್ತಾರೆ? ಮರಣವು ಬಂಜೆತನವು ಇನ್ನು ಮುಂದೆ ಈ ನೀರಿನಲ್ಲಿ ಇರುವುದಿಲ್ಲ ಅನ್ನುವಂಥದ್ದನ್ನ ಆತನು ಹೇಳಿ, ಇದರಲ್ಲಿದ್ದ ದೋಷವನ್ನೆಲ್ಲ ಪರಿಹರಿಸಿದ್ದೇನೆ ನಾನು ಎಂಬುದಾಗಿ ಆತನು ಹೇಳಲಿಲ್ಲ, ಯೆಹೋವನು ಅನ್ನುತ್ತಾನೆ ಎಂಬುದಾಗಿ ದೇವರಿಗೂ ಆ ಉಪ್ಪಿಗೂ ತನ್ನ ಜನಾಂಗಕ್ಕೂ ಇರುವಂತಹ ಸಂಬಂಧವನ್ನ ಆತನು ತೋರಿಸ್ತಾನೆ. ಮಧ್ಯವರ್ತಿಯಾಗಿ ಪ್ರವಾದಿ ಇದ್ದಾನೆ, ಈ ಕಡೆ ದೇವರಿದ್ದಾನೆ, ಈ ಕಡೆ ತನ್ನ ಜನಾಂಗವಿದೆ. ತನ್ನ ಜನಾಂಗವನ್ನ ಶುದ್ಧೀಕರಿಸಲಿಕ್ಕಾಗಿ ಈ ನೀರಿನ ಒಂದು ದೃಷ್ಟಾಂತವನ್ನ ಆತನು ಇಲ್ಲಿ ಹೇಳುತ್ತಾ, ಆ ನೀರಿನಲ್ಲಿ ಇದ್ದಂತ ಎಲ್ಲ ದೋಷಗಳನ್ನ
ನಾನು ಪರಿಹರಿಸಿದ್ದೇನೆ. ನಮ್ಮಲ್ಲಿದ್ದಂತ ದೇವರಿಂದ ದೂರವಾಗಿದ್ದಂತ ಸಂಗತಿಗಳು, ದೇವರನ್ನ ಧಿಕ್ಕರಿಸಿದಂತ ಸಂಗತಿಗಳು, ದೇವರನ್ನ ಸನ್ಮಾನಿಸದೇ ಇರುವಂತಹದ್ದು, ದೇವರನ್ನ ಒಂದು ವೇಳೆ ಹೇಳಬೇಕು ಅಂತಂದ್ರೆ ದೇವರು ಅವರಿಗೆ ಲೆಕ್ಕಕ್ಕೆ ಇಲ್ಲ ಎಂಬುದಾಗಿ ಅವರು ವರ್ತನೆ ಮಾಡಿದ್ರು. ಈಗ ಆ ದೋಷವನ್ನೆಲ್ಲ ಆತನು ಪರಿಹರಿಸಿ ತಿರುಗಿ ಆತನ ಕಡೆಗೆ ಶುದ್ಧ ಮನಸ್ಸಿನಿಂದ ಅವರು ಬರಬೇಕೆಂಬುದಾಗಿ ಈ ಪ್ರವಾದಿಯ ಮೂಲಕ ದೇವರು ಈ ದೃಷ್ಟಾಂತವನ್ನ ನಮಗೆ ಆತನು ಕೊಟ್ಟಿದ್ದಾನೆ ಪ್ರಿಯರೇ. ಆತನು ಹೀಗೆ ಹೇಳ್ತಾನೆ, ಆ ದೋಷವನ್ನ ಪರಿಹರಿಸಿ ಎಂಬುದಾಗಿ ಯೆಹೋವನು ಅನ್ನುತ್ತಾನೆ ಎಂದು ಕೂಡಲೇ ನೀರಿನಲ್ಲಿದ್ದ ದೋಷವೆಲ್ಲ ಪರಿಹಾರವಾಯಿತು. ನಮ್ಮ ಜೀವಿತ ದೇವರಿಗೆ ವಿರುದ್ಧವಾದಂತ ಜೀವಿತವಾಗಿತ್ತು. ಕತ್ತಲೆಯಲ್ಲಿ ಜೀವಿಸುತ್ತಾ ಇದ್ದಂಥವರು, ದೇವರ ಕೋಪಕ್ಕೆ ಗುರಿಯಾದಂಥವರು, ಜನ್ಮದಲ್ಲಿಯೇ ಅನ್ಯರಾದಂತ ನಾವು. ದೇವರು ಒಂದು ಒಂದು ಮಾತು ಹೇಳ್ತಾರೆ, ನಿಮ್ಮ ಪಾಪಗಳನ್ನ ನನ್ನ ನೆನಪಿಗೆ ತಂದುಕೊಳ್ಳುವುದಿಲ್ಲ. ಅಂದರೆ ನಾವು ಪೂರ್ವದಲ್ಲಿ ಮಾಡಿದಂತ ಪಾಪಗಳನ್ನ ಆತನ ನೆನಪಿಗೆ ತಂದುಕೊಳ್ಳುವುದಿಲ್ಲ. ಯಾಕೆಂದರೆ ನಾನು ಈಗ ಆತನ ಸನ್ನಿಧಾನದಲ್ಲಿ ಕಾಣಿಸಿಕೊಳ್ಳುವಾಗ ನನ್ನನ್ನು ಆತನು ಪರಿಶುದ್ಧನಾಗಿ ಆತನು ಮಾಡುವಂತ ದೇವರಾಗಿದ್ದಾನೆ. ಎಲೀಷನು ಹೇಳುವಂತ ಮಾತು, ಆತನು ಪ್ರವಾದಿಯಾಗಿದ್ದರು, ದೇವರಿಂದ ಆರಿಸಲ್ಪಟ್ಟವನಾಗಿದ್ದರು, ನಾನು ಈ ದೋಷವನ್ನೆಲ್ಲ ಪರಿಹರಿಸಿದ್ದೇನೆ ಎಂಬುದಾಗಿ ಆತನು ಹೇಳಲಿಲ್ಲ. ಯೆಹೋವನು ಅನ್ನುತ್ತಾನೆ. ಅಂದರೆ ಯೆಹೋವನನ್ನ ಸ್ವೀಕರಿಸಿರಿ, ಸನ್ಮಾನಿಸಿರಿ, ಆತನ ಬಳಿಗೆ ಬನ್ನಿರಿ, ನಿಮ್ಮ ಪೂರ್ವ ಸ್ವಭಾವವನ್ನೆಲ್ಲ ತೆಗೆದು ಹಾಕಿರಿ. ಈ ಉಪ್ಪು ಎಲ್ಲ ದೋಷವನ್ನ ಪರಿಹಾರ ಮಾಡಿದೆ. ಇವತ್ತು ನೀವು ದೇವರ ಸನ್ನಿಧಾನದಲ್ಲಿ ರುಚಿಕರವಾದಂತ ಪದಾರ್ಥಗಳಾಗಿ ಆತನಿಗೆ ನೀವು ಕಾಣಿಸಿಕೊಳ್ಳುವಂತವರಾಗಿದ್ದೀರಿ. ಇದು ಒಂದು ದೃಷ್ಟಾಂತವನ್ನ ನಾವು ನೋಡ್ತೇವೆ ಪ್ರಿಯರೇ. ಹಾಗಾದ್ರೆ ನಾವು ಮತ್ತೆ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ 13ನೇ ವಚನಕ್ಕೆ ಬರುವಾಗ ವಚನ ಏನ್ ಹೇಳ್ತದೆ ಅನ್ನುವಂಥದ್ದನ್ನ ನೆನಪು ಮಾಡುತ್ತಾ ಬರೋಣ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ತನ್ನ ಶಿಷ್ಯರಿಗೆ ಆತನು ಹೇಳುವಂತಹದ್ದು ಉಪ್ಪಾಗಿರಿ ಎಂಬುದಾಗಿ ಹೇಳಲಿಲ್ಲ. ಉಪ್ಪಾಗಿರಿ ಎಂಬುದಾಗಿ ಹೇಳುವಾಗ ಅದು ಫ್ಯೂಚರ್ ಟೆನ್ಸ್, ಉಪ್ಪಾಗಿದ್ದೀರಿ ಪ್ರೆಸೆಂಟ್ ಟೆನ್ಸ್. ಈಗ ನೀವು ಉಪ್ಪಾಗಿದ್ದೀರಿ, ನೀವು ಶುದ್ಧವಾಗಿದ್ದೀರಿ. ನಾನು ಈಗಾಗಲೇ ಬೋಧಿಸಿದಂತ ಅನೇಕ ಸಂಗತಿಗಳು, ವಚನ ಒಂದು ವೇಳೆ 3ರಿಂದ 11ನೇ ವಚನದವರೆಗೆ ನಾನು ಏನೇನು ಬೋಧಿಸಿದ್ದೇನೋ ಆ ಎಲ್ಲ ಗುಣಲಕ್ಷಣಗಳು ಇವತ್ತು ನಿಮ್ಮಲ್ಲಿ ಉಂಟು ಎಂಬುದಾಗಿ ಒಂದು ವೇಳೆ ಯೇಸು ಸ್ವಾಮಿ ತನ್ನ ಶಿಷ್ಯರ ಬಗ್ಗೆ ತುಂಬಾ ಕಾನ್ಫಿಡೆನ್ಸ್ ಆಗಿ ಆತನು ಹೇಳ್ತಾನೆ. ನಾನು ಈಗಾಗಲೇ ಅನೇಕ ಸಂಗತಿಗಳನ್ನ, ಆತ್ಮದಲ್ಲಿ ಬಡವರಾಗಿರುವುದು ಹೇಗೆ, ದುಃಖ ಪಡುವಂತವ್ರು ಯಾಕೆ ದುಃಖ ಪಡ್ತಾರೆ, ಯಾಕೆ ಅವರು ಶಾಂತ ಗುಣವನ್ನ ಹೊಂದಿದಂಥವರಾಗಿರ್ಬೇಕು, ನೀತಿಗೆ ಹಸಿದವರಾಗಿರ್ಬೇಕು, ಕರುಣೆ ಉಳ್ಳವರಾಗಿರ್ಬೇಕು, ನಿರ್ಮಲ ಚಿತ್ತರಾಗಿರ್ಬೇಕು, ಸಮಾಧಾನ ಪಡಿಸುವಂತವರಾಗಿರ್ಬೇಕು, ಪ್ರಾಮುಖ್ಯವಾಗಿ ಹಿಂಸೆಯನ್ನ ತಾಳುವಂತವರು ಆಗಿರ್ಬೇಕು. ಸ್ಪಷ್ಟವಾದಂತ ನಿದರ್ಶನ ಯೇಸು ಸ್ವಾಮಿಯೇ. ತನ್ನ ಶಿಷ್ಯರು ತನ್ನ ಜೊತೆಯಲ್ಲಿರುವಾಗ ಅವರನ್ನ ಯಾವ ರೀತಿಯಲ್ಲಿ ಸಿದ್ಧ ಮಾಡಬೇಕೆಂಬುದಾಗಿ ಯೇಸು ಸ್ವಾಮಿಗೆ ಗೊತ್ತಿದೆ. ಈಗ ನೀವು ಈ ಎಲ್ಲ ಗುಣಲಕ್ಷಣಗಳನ್ನ ಹೊಂದಿದಂತವರಾಗಿದ್ದೀರಿ. ಕೊನೆ ಭಾಗಕ್ಕೆ ಬರುವಾಗ ನೀತಿಯ ನಿಮಿತ್ತ ಹಿಂಸೆಗೆ ಒಳಗಾಗುವವರು ಧನ್ಯರು. ಪ್ರಿಯರೇ, ಇವತ್ತು ನಾವು ನೋಡ್ತಾ ಇದ್ದೇವೆ, ಕಳೆದ ವಾರದಲ್ಲಿ ನಮ್ಮೆಲ್ಲರಿಗೂ ಒಂದೊಂದು ಮೆಸೇಜ್ ಬಂದಿದೆ. ಉತ್ತರ ಪ್ರದೇಶ, ಮಧ್ಯಪ್ರದೇಶ, ವಾರಣಾಸಿ, ಅಯೋಧ್ಯ ಮತ್ತೆ ಅಸ್ಸಾಂ ಪ್ರದೇಶದಲ್ಲಿ ನಡೆದಂತ ಎಲ್ಲ ಘಟನೆಗಳು ನಮಗೆಲ್ಲರಿಗೆ ಗೊತ್ತುಂಟು. ಇವತ್ತು ನಿನ್ನೆ ದಿವಸ ಒಬ್ರು ಛತ್ತೀಸ್ಗಢ ಒಬ್ಬ ನಾಯಕ ಕೊಟ್ಟಿರುವಂತ ಮಾತು, ಕ್ರೈಸ್ತರ ಮನೆಗಳಿಗೆ ನುಗ್ಗಿರಿ, ಯಾರು ಸಿಗ್ತಾರೋ ಹೊಡೀರಿ,
ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡಿ ಅವರನ್ನ ಕೊಲ್ಲುವೆ. ಇದು ಬಹಿರಂಗವಾದಂತ ಹೇಳಿಕೆಯನ್ನ ಕೊಟ್ಟಿರುವಂತಹದ್ದು. ಎಲ್ಲಿದೆ ಕಾನೂನು? ಯಾವ ಕಾನೂನು ಏನು ಮಾಡ್ತಾ ಇಲ್ಲ. ಆದ್ರೆ ದೇವರ ವಾಕ್ಯ ಎಷ್ಟು ಸ್ಪಷ್ಟ ಎಂಬುದಾಗಿ ನೆನಪು ಮಾಡ್ತೇವೆ. ಮೊದಲೆಲ್ಲ ಇರಲೇ ಇಲ್ಲ, ಈ ಸಂಗತಿಗಳೇ ಇರಲಿಲ್ಲ. ಆದರೆ ಇವತ್ತಿನ ದಿವಸಗಳಲ್ಲಿ ಕೇವಲ ಉತ್ತರ ಭಾರತ ಮಾತ್ರವಲ್ಲ, ಇಡೀ ಜಗತ್ತಿನಾದ್ಯಂತ ಕ್ರೈಸ್ತರು ಹಿಂಸೆಗೆ ಒಳಪಡುತ್ತಾ ಇರುವಂತವರಾಗಿದ್ದಾರೆ. ನೀತಿಯ ನಿಮಿತ್ತ ಹಿಂಸೆ ಪಡುವಂತವರು ಧನ್ಯರು. ಅನೇಕ ವೇಳೆ ಗರ್ವಾಪಸಿ ನೋಡ್ತೇವೆ. ಯೇಸು ಸ್ವಾಮಿಯನ್ನ ನಂಬಿ ಸ್ವಲ್ಪ ದಿವಸಗಳಾದ ಮೇಲೆ ಭಯದಿಂದ ಅವರು ತಿರುಗಿ ಗರ್ವಾಪಸಿ. ನೀತಿಯ ನಿಮಿತ್ತ ಕೊನೆಯ ತನಕ ಉಪ್ಪಾಗಿ ನಿಂತುಕೊಳ್ಳುವಂತವರು. ಬಹುಶಃ ನಾನು ಅನ್ಕೋತೀನಿ, ಯೇಸು ಸ್ವಾಮಿ ತನ್ನ ಭವಿಷ್ಯದ ದಿವಸಗಳನ್ನ ಆತನು ನೆನಪು ಮಾಡುತ್ತಾ ತನ್ನ ಶಿಷ್ಯರಿಗೆ, ನೀವು ಉಪ್ಪಾಗಿದ್ದೀರಿ. ಇವತ್ತಿಗೆ ಆತನು ಹೇಳ್ತಾನೆ, ಉಪ್ಪಾಗಿದ್ದೀರಿ, ಉಪ್ಪಿನ ಹಾಗೆ ನೀವು ಇರಬೇಕು. ಅಂದರೆ ಇತರಿಗೆ ಶ್ರೇಷ್ಠವಾದಂತ ಸಂಗತಿಗಳು ಯಾವುದು ಎಂಬುದಾಗಿ ಹೇಳುವಾಗ, ಉಪ್ಪಿನ ಹಾಗೆ ಅನೇಕರನ್ನ ಶುದ್ಧೀಕರಿಸ್ರಿ, ಅನೇಕರನ್ನ ಹೊಸ ಜೀವಿತಕ್ಕೆ ನೀವು ಬರಮಾಡುವಂತವರಾಗಿರ್ಬೇಕು. ಆದರೆ ಈ ಸೇವೆ ನೀವು ಮಾಡಲೇಬೇಕು. ಆದರೆ ಹುಳಿ ಆಗಬೇಡ್ರಿ. ಹುಳಿ ಮೀನ್ಸ್ ಸೇವೆಯಿಂದ ಹಿಂಜಾರಿ ಹೋಗಬಾರದು, ಸೇವೆಗೆ ಬೆನ್ನು ತಿರುಗಿಸಬಾರದು, ನಿಮ್ಮ ರುಚಿ ಕಳಕೊಳ್ಳಬಾರದು. ಕೊನೆ 4 ಸುವಾರ್ತೆಗಳಲ್ಲಿ ಕೊನೆಯದಾಗಿ ಹೇಳುವಂತ ಮಾತು, ಹೋಗಿರಿ ಲೋಕದ ಕಟ್ಟ ಕಡೆಯವರೆಗೆ. ಉಪ್ಪಾಗಿದ್ದೀರಿ ನೀವು, ಶೋಧಿಸಿರಿ, ಶುದ್ಧ ಮಾಡಿರಿ, ರುಚಿಯಾಗಿ ಅವರನ್ನ ಬದಲಾಯಿಸಿರಿ. ಪೇತ್ರನಿಗೆ ಯೇಸು ಸ್ವಾಮಿ 3 ಸಲ ಕೇಳ್ತಾರೆ, ನನ್ನ ಕುರಿಗಳನ್ನ ಮೇಯಿಸು, ನನ್ನ ಕುರಿಗಳನ್ನ ಮೇಯಿಸು ಎಂಬುದಾಗಿ. ಬೇರೆ ಇವತ್ತು ನಮಗೆ ದೇವರಂತ ಜವಾಬ್ದಾರಿಗಳನ್ನ ಆತನು ಕೊಟ್ಟಿದ್ದಾನೆ. ಸಭಾ ಎಲ್ಡರ್ಗಳು ಮಾಡ್ಲಿ ಅಲ್ಲ, ನೀವು ಕ್ರಿಸ್ತನ ರಾಯಭಾರಿಗಳು ಎಂಬುದಾಗಿ ನಮ್ಮನ್ನ ಕರೆದಿರುವಾಗ ನಮ್ಮ ಒಬ್ಬೊಬ್ಬರು ಒಂದೊಂದು ಆತ್ಮಗಳನ್ನಾದರೂ ಗೆಲ್ಲುವಂತೆ, ಹುಳಿಯಾದಂತ ಆತ್ಮಗಳನ್ನ ರುಚಿಕರವಾಗಿ ಬದಲಾಯಿಸುವಂತೆ ದೇವರು ನಮಗೆ ಆ ಒಂದು ಅಧಿಕಾರವನ್ನು, ಜವಾಬ್ದಾರಿಯನ್ನು ಆತನು ನಮಗೆ ಕೊಟ್ಟಿದ್ದಾನೆ. ತಪ್ಪಿಸಿಕೊಳ್ಳಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ದೇವರು ಕೇಳ್ತಾರೆ, ನೀನು ಹುಳಿಯಾಗಿದ್ದೆ. ಇವತ್ತು ಒಂದು ವೇಳೆ ದೇವರ ವಾಕ್ಯ ನಮ್ಮನ್ನ ಶುದ್ಧೀಕರಿಸಿ ಆತನ ಸನ್ನಿಧಾನಕ್ಕೆ ಬರುವಂತ ಯೋಗ್ಯತೆಯನ್ನು ನಮಗೆ ಕೊಟ್ಟಿರುವಾಗ, ನಾನು ನಿನ್ನನ್ನ ನನ್ನ ರಾಯಭಾರಿ ಎಂಬುದಾಗಿ ಕರೆದಿರುವಾಗ ನೀನೇನು ಮಾಡಿದ್ದಿ ಎಂಬುದಾಗಿ ಪ್ರಶ್ನೆ ಮಾಡುವಾಗ, ಎಷ್ಟು ಹುಳಿ ಪದಾರ್ಥಗಳನ್ನ ಬದಲಾಯಿಸಿದ್ದೇವೆ ಪ್ರಿಯರೇ, ಎಷ್ಟು ಹುಳಿ ಪದಾರ್ಥಗಳನ್ನ ರುಚಿಕರವಾಗಿ ನಾವು ಮಾಡಿದ್ದೇವೆ, ಎಷ್ಟು ಶೋಧಿಸಿದ್ದೇವೆ, ಎಷ್ಟು ಕಾಪಾಡಿದ್ದೇವೆ. ದೇವರು ಅದನ್ನ ಕೇಳುವಾಗ ತಲೆ ಬಗ್ಗಿಸಿ ನಿಂತುಕೊಳ್ಬೇಕಾಗಿದೆ. ನಮಗೆ ಕೊಟ್ಟಿರುವಂತ ಜವಾಬ್ದಾರಿ. ಒಂದು ವೇಳೆ ಇಷ್ಟೆಲ್ಲ ಪರ್ವತ ಪ್ರಸಂಗವನ್ನ ಮಾಡಿದಂತ ಯೇಸು ಸ್ವಾಮಿ ಸುಮ್ಮನೆ ಬೋಧನೆ ಮಾಡಲಿಲ್ಲ, ಟೈಮ್ ಪಾಸ್ ಮಾಡ್ಲಿಕ್ಕಾಗಿ ಅದನ್ನ ಹೇಳಲಿಲ್ಲ. ತನ್ನ ಶಿಷ್ಯರು ಹೀಗೆ ಇರಬೇಕೆಂಬುದಾಗಿ ಬಯಸಿದಂಥವನು. ನೋಡ್ರಿ, ಇದಕ್ಕೆ ಒಂದು ಸ್ಪಷ್ಟವಾದಂತ ಒಂದು ಎಚ್ಚರಿಕೆಯಾದಂತ ವಾಕ್ಯವನ್ನ ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ, ಮಾರ್ಕನು ಬರೆದ ಸುವಾರ್ತೆ 9ನೇ ಅಧ್ಯಾಯ 49 ಮತ್ತು 50ನೇ ವಚನ ನಮಗೆ ಹೇಗಿದೆ ಅನ್ನುವಂಥದ್ದು ಅದು ತಿಳಿಸ್ತದೆ ಪ್ರಿಯರೇ. 49ನೇ ವಚನ 9ನೇ ಅಧ್ಯಾಯ ಮಾರ್ಕನು ಬರೆದ ಸುವಾರ್ತೆ, ಪ್ರತಿಯೊಬ್ಬನಿಗೂ, ಓದುವಂತವರು, ಕೇಳಿಸಿಕೊಳ್ಳುವಂತವರು, ನೀತಿವಂತರು ಎಂಬುದಾಗಿ ಹೆಸರು ಪಡ್ಕೊಂಡಂತವರು, ಯೇಸು ಸ್ವಾಮಿಯನ್ನ ನಂಬಿದ್ದೇನೆ ಎಂಬುದಾಗಿ ಅಂದುಕೊಂಡಂತ ಪ್ರತಿಯೊಬ್ಬರು, ಗಂಡಸಾಗಲಿ ಹೆಂಗಸಾಗಲಿ ಯಾರೇ ಆಗಿರಲಿ, ಪ್ರತಿಯೊಬ್ಬನಿಗೂ ಬೆಂಕಿ ಎಂಬ ಉಪ್ಪಿನ ಹದವು ಕೊಡಲ್ಪಡಬೇಕು. ಕೊಟ್ಟಿದೆ ಎಂಬುದಾಗಿ ಇಲ್ಲ, ಕೊಡಲ್ಪಡಬೇಕು.
ನಾನು ಯೇಸು ಸ್ವಾಮಿಯನ್ನ ಅಂಗೀಕರಿಸಿಕೊಂಡಿದ್ದೇನೆ, ಆತನಲ್ಲಿ ನನಗೆ ನಂಬಿಕೆ ಉಂಟು, ವಿಶ್ವಾಸ ಉಂಟು ಎಂಬುದಾಗಿ ಹೇಳುವ ಪ್ರತಿಯೊಬ್ಬನಿಗೂ ಬೆಂಕಿ ಎಂಬ ಉಪ್ಪಿನ ಹದವು ಕೊಡಲ್ಪಡಬೇಕು. ಹದ ಅಂದ್ರೆ ಏನು? ಹದ ಎಂಬುದಾಗಿ ಹೇಳುವಾಗ ಅದೊಂದು ಕ್ರಮ, ನೀತಿ, ಯೋಗ್ಯವಾದದ್ದು. ಮುಖ್ಯವಾಗಿ ಉಕ್ಕಿನ ಸಾಧನಕ್ಕೆ ಕೊಡುವಂತಹ ಶಾಖ, ಉಕ್ಕನ್ನು ಬದಲಾಯಿಸುವಂತಹ ಒಂದು ಕಾವು, ಗಟ್ಟಿಯಾದಂತಹ ಉಕ್ಕನ್ನ ಬದಲಿಸಿ ಬೇರೆ ಆಕಾರ ಕೊಡುವಂತ ಆ ಶಾಖ ಕೊಟ್ಟು ಅದನ್ನ ಬೇರೆ ಆಕಾರಕ್ಕಾಗಿ ಅದನ್ನ ಬದಲಾಯಿಸ್ತಾರೆ. ಎಗೈನ್ ಎಫೆಸ 2:1, ಅಪರಾಧ ಪಾಪ ಮಾಡಿ ಸತ್ತವರಾಗಿದ್ದಂತ ನಮ್ಮನ್ನು, ಯಾವ ಪ್ರಯೋಜನಕ್ಕೂ ಬಾರದೆ ಬಿಸಾಕಿದಂತ ನಮ್ಮನ್ನು ಒಂದು ಜೀವವನ್ನ ಕೊಟ್ಟಂತವನು ದೇವರು. ಅದು ಯೇಸು ಕ್ರಿಸ್ತನ ಮೂಲಕ, ಆತನ ವಾಕ್ಯಗಳ ಮೂಲಕ. ಇಲ್ಲಿ ಆತನು ಪ್ರತಿಯೊಬ್ಬೊಬ್ಬನಿಗೆ ಬೆಂಕಿ ಎಂಬ ಆ ಒಂದು ಉಪ್ಪಿನ ಹದ, ಈಗಾಗಲೇ ಹೇಳಿದೆ. ಹಾಗಾದ್ರೆ ಬೆಂಕಿ, ಪ್ಯೂರಿಫೈ, ಬೆಂಕಿ ಅನೇಕ ಅರ್ಥಗಳನ್ನ ಸತ್ಯವೇದದಲ್ಲಿ ನಾವು ಕಾಣ್ತೇವೆ. ಬೆಂಕಿಗೆ ಒಂದು ಅನೇಕ ಹೋಲಿಕೆಗಳನ್ನ ನಾವು ನೋಡ್ತೇವೆ. ಈಗ 1 ಪೇತ್ರ 1ನೇ ಅಧ್ಯಾಯ 6 ಮತ್ತು 7. ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಹರ್ಷಿಸುವವರಾಗಿದ್ದೀರಿ. ಬಂಗಾರವು ನಾಶವಾಗುವಂತದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಹಾಕಿ ಶೋಧಿಸುವುದು ಉಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನು ಉಂಟು ಮಾಡುವುದು. ಅಂದರೆ ಬೆಂಕಿ ಅದು ಶುದ್ಧ ಮಾಡುವಂತಹದ್ದು, ಬೆಂಕಿ ಶೋಧಿಸುವಂತಹದ್ದು, ಬೆಂಕಿ ನ್ಯಾಯ ತೀರ್ಪಿಗೆ ಸಮಾನವಾದಂತಹದ್ದು, ಬೆಂಕಿ ಹಿಂಸೆಗೆ ಗುರುತಾಗಿರುವಂತಹದ್ದು. ಅನೇಕ ಸಂದರ್ಭಗಳಲ್ಲಿ ದೇವರ ವಾಕ್ಯದಲ್ಲಿ ಈ ಬೆಂಕಿಗೆ ಅನೇಕ ಅರ್ಥಗಳನ್ನ ಕೊಡ್ತದೆ. ಪ್ಯೂರಿಫೈ, ಶೋಧಿಸುವುದು. 1 ಕೊರಿಂಥ, ನೀವು ಪುಸ್ತಕ ಇದ್ರೆ ನೀವು ನೋಟ್ ಮಾಡ್ಕೊಳ್ರಿ. 1 ಕೊರಿಂಥ 3ನೇ ಅಧ್ಯಾಯ 13ನೇ ವಚನ, ಜಡ್ಜ್ಮೆಂಟ್. ಬೆಂಕಿ ಎಂಬುದು ಜಡ್ಜ್ಮೆಂಟ್. ರೆವಲ್ಯೂಷನ್, ಪ್ರಕಟಣೆ ಪತ್ರಿಕೆ 21:28 ನ್ಯಾಯ ತೀರ್ಪನ್ನ ಸೂಚಿಸುವಂತಹದ್ದು. ಮತ್ತಾಯ 25:41, ಹಿಬ್ರಿಯ 10:27 ಈ ಇಷ್ಟು ಸಂಗತಿಗಳು ಬೆಂಕಿಯನ್ನ ಸೂಚಿಸುವಂತಹದ್ದು. ಆದರೆ ಇಲ್ಲಿ ಹೇಳುವಂತಹದ್ದು ಪ್ರತಿಯೊಬ್ಬೊಬ್ಬನಿಗೂ ಬೆಂಕಿ ಎಂಬ ಉಪ್ಪಿನ ಹದವು ಕೊಡಲ್ಪಡಬೇಕು. ಇವತ್ತು ಆ ಬೆಂಕಿ, ನಾವು ಇದನ್ನ ಇಲ್ಲಿ ತಕೊಳ್ಳೋಣ. ಯಾವುದು ಎಂಬುದಾಗಿ ಹೇಳುವಾಗ ಹಿಂಸೆ ಇವತ್ತು ಎಲ್ಲ ಕಡೆ, ಜಗತ್ತಿನಾದ್ಯಂತ, ಅದರಲ್ಲೂ ನಮ್ಮ ಭಾರತ ದೇಶದ ಎಲ್ಲ ಕಡೆಯಲ್ಲಿಯೂ ಕ್ರೈಸ್ತರಿಗೆ ಬರುವಂತಹ ಈ ಹಿಂಸೆಯನ್ನ ನಾವು ನೋಡುವಂತವರಾಗಿದ್ದೇವೆ. ಅದು ಪೇತ್ರನು ಹೀಗೆ ಬರಿತಾನೆ, ಸದ್ಯಕ್ಕೆ ಸ್ವಲ್ಪ ಕಾಲ ನೀವು ವಿಶ್ವಾಸಿಗಳು, ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ಇದನ್ನು ನಾನು ಅನುಭವಿಸಲೇಬೇಕಾಗಿದೆ. ಇದು ಕೊಡಲ್ಪಡಲೇಬೇಕು. ಮಾರ್ಕ ಬರಿತಾನೆ, ಕೊಡಲ್ಪಡಲೇಬೇಕು. ಭಾನುವಾರ ಹೋಗು, ಸಭೆ ಕೂತ್ಕೋ, ಎದ್ಬಾ ಅಷ್ಟೇ ಅಲ್ಲ. ಬರ್ತದೆ ಒಂದು ದಿನ, ಹಿಂಸೆಗೆ ಒಳಪಡುವಂತ ಒಂದು ದಿನ ಬರುವುದಾದರೆ ನಾವು ಹಿಂಜಾರಿ ಹೊಟ್ಟೋಗ್ತೇವೆ. ಅಥವಾ ಇನ್ನೊಬ್ಬರ ಜೊತೆಯಲ್ಲಿ, ಬೇರೆಯವ್ರ ಜೊತೆಯಲ್ಲಿ ಅಡ್ಜಸ್ಟ್ಮೆಂಟ್ ಆಗೋಗ್ತೀವಿ ನಾವು. ದೇವರ ವಾಕ್ಯ ಹೇಳ್ತದೆ, ಸದ್ಯಕ್ಕೆ ನೀವು ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರ ನಾನಾ ಕಷ್ಟಗಳಲ್ಲಿದ್ದು ದುಃಖಿಸುವವರಾಗಿದ್ದರೂ, ನಿಮಗೆ ದುಃಖ ಉಂಟು, ನೋವುಂಟು, ಸಂಕಟ ಉಂಟು ಎಂಬುದಾಗಿ ನಿಮಗೆ ಗೊತ್ತಿದ್ದರೂ, ದೇವರಿಗೆ ಅದು ಗೊತ್ತಿದ್ದರು
ಆ ಪದವಿಯನ್ನು ಆಲೋಚಿಸಿ, ಆ ಪದವಿ ನಮಗೆ ಸಿದ್ಧವಾಗಿರುವಂತಹ ಪದವಿ. 2 ತಿಮೋತಿ 4ನೇ ಅಧ್ಯಾಯ ಕೊನೆ ಭಾಗದಲ್ಲಿ ಪೌಲನು ಹೇಳ್ತಾನೆ, ವಾಟ್ ಎ ಕಾನ್ಫಿಡೆನ್ಸ್. ಆತನಿಗಿದ್ದಂತ ಅದ್ಭುತವಾದಂತಹ ಕಾನ್ಫಿಡೆನ್ಸ್. ಶ್ರೇಷ್ಠ ಹೋರಾಟವನ್ನ ಮಾಡಿದ್ದೇನೆ. ಬರೀ ಹೋರಾಟ ಎಂಬುದಾಗಿ ಹೇಳಲಿಲ್ಲ, ಶ್ರೇಷ್ಠವಾದಂತ ಹೋರಾಟ, ನಂಬಿಕೆಯ ಹೋರಾಟ, ವಿಶ್ವಾಸದ ಹೋರಾಟ, ಕ್ರಿಸ್ತನಿಗಾಗಿ ಹೋರಾಟ. ಆ ಹೋರಾಟದಲ್ಲಿ ನಾನು ಜಯಿಸಿದ್ದೇನೆ. ಶ್ರೇಷ್ಠವಾದಂತ ಹೋರಾಟ ನಾನು ಮಾಡಿದ್ದೇನೆ. ನನ್ನ ಓಟವನ್ನ ಕಡೆಗಾಣಿಸಿದ್ದೇನೆ. ಜೀವ ಎಂಬ ಜಯಮಾಲಿಕೆ ನನಗೆ ಈಗ ಸಿದ್ಧವಾಗಿದೆ. ದ ರಿಸಲ್ಟ್, ಆ ಕಷ್ಟಕ್ಕೆ ದೇವರು ನನಗೆ ಕೊಡುವಂತಹ ಫಲಿತಾಂಶ, ಜೀವವೆಂಬ ಜಯಮಾಲಿಕೆ ಈಸ್ ರೆಡಿ ಫಾರ್ ಮೀ. ಅದು ನನಗಾಗಿ ಸಿದ್ಧವಾಗಿದೆ. ಪ್ರಿಯರೇ, ಅಂತ ಕಾನ್ಫಿಡೆನ್ಸ್ ನಮಗೆ ಇರುವುದಾದರೆ, ಇದಕ್ಕೆ ಕಾರಣ ಆ ಬೆಂಕಿ ಎಂಬ ಉಪ್ಪಿನ ಹದ ನಮ್ಮನ್ನ ಹಾಗೆ ಶುದ್ಧೀಕರಿಸಿರುವಂತಹದ್ದು, ಆ ನಂಬಿಕೆಯಲ್ಲಿ ನಮ್ಮನ್ನ ಬಲಪಡಿಸಿರುವಂತಹದ್ದು. ಅದು ಆಗ್ಬೇಕೆಂಬುದಾಗಿ ನೋಡ್ರ. ಮುಂದೆ ಹೇಳ್ತಾನೆ ಮಾರ್ಕನು ಬರೆದ ಸುವಾರ್ತೆ 9:50, ಉಪ್ಪು ಒಳ್ಳೆಯ ಪದಾರ್ಥವೇ, ಉಪ್ಪು ಸಪ್ಪಗಾದರೆ ಅದನ್ನು ಇನ್ನಾತರಿಂದ ರುಚಿಗೊಳಿಸುವಿರಿ. ಪ್ರಶ್ನೆ, ಉಪ್ಪು ಸಪ್ಪಗಾದರೆ, ಉಪ್ಪು ರುಚಿ ಕೊಡುವಂತಹದ್ದು, ಆ ರುಚಿನೇ ಇಲ್ಲ ಅಂದ್ಮೇಲೆ ನಾವು ಸತ್ತವರೇ. ಇನ್ಯಾತಕ್ಕೂ ಬೇಡ. ಅದಕ್ಕೆ ಒಂದು ವೇಳೆ ಲೂಕನು ಹೀಗೆ ಹೇಳ್ತಾನೆ, ಲೂಕನು ಬರೆದ ಸುವಾರ್ತೆ ಇದೇ ಮಾತನ್ನ ಲೂಕ ಬರೀತಾನೆ 14ನೇ ಅಧ್ಯಾಯ, ಲೂಕನು ಬರೆದ ಸುವಾರ್ತೆ 14ನೇ ಅಧ್ಯಾಯ 34-35. ಉಪ್ಪಂತೂ ಒಳ್ಳೆಯ ಪದಾರ್ಥವೇ, ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ರುಚಿ ಬಂದೀತು. ಪ್ರಶ್ನೆ ನೋಡ್ರಿ, ಮುಂದೆ ಏನಾಗ್ತೇವೆ? ನಾವುಗಳು ಸಪ್ಪೆಯಾದರೆ, ನಾನು ಉಪ್ಪಾಗದಿದ್ದರೆ, ಉಪ್ಪಿನ ಗುಣಗಳನ್ನು ನಾವುಗಳು ಹೊಂದದೆ ಹೋದರೆ ಮುಂದಿನ ಫಲಿತಾಂಶ ಏನು ಅನ್ನುವಂಥದ್ದನ್ನ ವಾಕ್ಯ ಸ್ಪಷ್ಟವಾಗಿ ತಿಳಿಸ್ತದೆ. ಅದು ಭೂಮಿಗಾದರೂ ತಿಪ್ಪೆಗಾದರೂ ಉಪಯೋಗವಲ್ಲ. ಭೂಮಿಗೂ ಇಲ್ಲ, ತಿಪ್ಪೆಗೂ ಇಲ್ಲ. ಎಂಥ ಸ್ಥಿತಿ ಅಲ್ಲ. ಅದನ್ನ ಹೊರಗೆ ಬಿಸಾಡುತ್ತಾರೆ. ಕೇಳುವುದಕ್ಕೆ ಕಿವಿಯುಳ್ಳನು ಕೇಳಲಿ. ಇದು ಅಂತಿಮವಾದಂತ ರಿಸಲ್ಟ್. ಕೇಳುವವನು ಕೇಳಲಿ, ಕಿವಿ ಇದ್ದವನು ಮಾತ್ರ ಕೇಳಬೇಕು. ಕೆಲವರು ಕಿವಿ ಇದ್ರೂ ಕೇಳಿಸಿಕೊಳ್ಳದೆ ಇರುವಂತ ಸ್ಥಿತಿಯಲ್ಲಿ ಇರ್ತೀವಿ ನಾವು. ಅಂಥವ್ರು ಭೂಮಿಗೂ ಇಲ್ಲ, ತಿಪ್ಪೆಗೂ ಇಲ್ಲ. ಇದಕ್ಕೆ ಒಂದು ನಿದರ್ಶನ ಯೋಹಾನನು ಬರೆದ ಸುವಾರ್ತೆ 15ನೇ ಅಧ್ಯಾಯ, ಯೇಸು ಸ್ವಾಮಿ ಸ್ವತಃ ಹೇಳಿರುವಂತ ಮಾತು. ದ ರಿಲೇಷನ್ ಬಿಟ್ವೀನ್ ಜೀಸಸ್ ಅಂಡ್ ಮೀ, ನನಗೂ ಯೇಸು ಸ್ವಾಮಿಗೂ ಇರುವಂತ ಆ ಸಂಬಂಧ ನನಗೇನ್ ಹೇಳ್ತಾರೆ? ಅವನು ಆ ಕೊಂಬೆಯಂತೆ ಹೊರಗೆ ಬಿಸಾಡಲ್ಪಟ್ಟು ಒಣಗಿ ಹೋಗುವನು. ದಟ್ ಈಸ್ ಪನಿಷ್ಮೆಂಟ್. ಅಂತ ಕೊಂಬೆಗಳನ್ನ ಕೂಡಿಸಿ ಬೆಂಕಿಯಲ್ಲಿ ಹಾಕುವರು, ಜಡ್ಜ್ಮೆಂಟ್. ದ ರಿಸಲ್ಟ್, ಅವು ಸುಟ್ಟು ಹೋಗುತ್ತವೆ. ಕಿವಿಯುಳ್ಳವನು ಕೇಳಲಿ. ಮತ್ತೊಮ್ಮೆ ಓದ್ತೇನೆ, 15:5. ಅವನು ಅಂದ್ರೆ ನಾನು, ಒಂದು ವೇಳೆ ಯೇಸು ಸ್ವಾಮಿಯ ಕೊಂಬೆಯಲ್ಲಿ, ನಾನೇ ನಿಜವಾದ ದ್ರಾಕ್ಷೆ ಬಳ್ಳಿಯಲ್ಲಿ ನಾನಿಲ್ಲ ಅನ್ಕೊಳ್ರಿ, ಇದ್ರೂ ಫಲ ಕೊಡ್ಲಿಲ್ಲ ಅನ್ಕೊಳ್ರಿ, ನಾನಿದ್ದೇನೆ ಆ ಕೊಂಬೆಯಲ್ಲಿ, ಬಳ್ಳಿಯಲ್ಲಿ ನಾನು ಒಬ್ಬ ಕೊಂಬೆಯಾಗಿದ್ದೇನೆ. ನಾನು ಫಲ ಕೊಡಬೇಕಾಗಿತ್ತು, ನಾನು ಫಲ ಕೊಡ್ಲಿಲ್ಲ ಅಂದ್ರೆ ಆತನ ಏನ್ ಮಾಡ್ತಾನೆ? ಕೊಂಬೆಯಂತೆ ಹೊರಗೆ ಕತ್ತರಿಸಿ ಹೊರಗೆ ಬಿಸಾಡಲ್ಪಟ್ಟು ನಾನು ಒಣಗಿ ಹೋಗ್ತೇನೆ, ಸತ್ತು ಹೋಗ್ತೇನೆ. ದಟ್ ಈಸ್ ಪನಿಷ್ಮೆಂಟ್. ಅಂತ ಕೊಂಬೆಗಳನ್ನ ಕೂಡಿಸಿ ಬೆಂಕಿಯಲ್ಲಿ ಹಾಕ್ತಾರೆ, ಜಡ್ಜ್ಮೆಂಟ್. ಅಂತಿಮ ಫಲಿತಾಂಶ, ಅವು ಸುಟ್ಟು ಹೋಗುತ್ತವೆ. ಇದು ನಮ್ಮ ಜೀವಿತ. ನೀವು ಭೂಮಿಗೆ ಉಪ್ಪಾಗಿದ್ದೀರಿ. ಉಪ್ಪಿನ ಹಾಗೆಯೇ ನೀವು ಹೋಗಿರಿ ಲೋಕದ ಕಟ್ಟ ಕಡೆವರೆಗೆ, ನನ್ನ ಸುವಾರ್ತೆಯನ್ನು ಸಾರಿರಿ.
ನಂಬಿದವರಿಗೆ ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸ್ರಿ. ಇವತ್ತು ನಮಗೆ ಅದನ್ನ ಕೊಟ್ಟಿದ್ದಾರೆ ಪ್ರಿಯರೇ. ಹೋಗಿರಿ, ನೀವು ಬೇರೆ ಬೇರೆ ಕಡೆಗೆ ಹೋಗಿರಿ, ವಾಕ್ಯವನ್ನ ಸಾರಿರಿ, ಹುಡಿ ಹೃದಯದವರನ್ನ ಪರಿವರ್ತನೆ ಮಾಡ್ರಿ, ಮತ್ತೆ ಅವ್ರಿಗೆ ಕೆಡದಂತೆ ದೇವರ ವಾಕ್ಯದ ಮೂಲಕ ಶುದ್ಧರಾಗಿ ಮಾಡ್ರಿ. ನಮಗೆ ಕೊಡುವಂತ ಫಲಿತಾಂಶ ಜೀವವೆಂಬ ಜಯಮಾಲಿಕೆ ನಮಗೆ ಆತನು ಕೊಡುವಂತವನಾಗಿದ್ದಾನೆ. ಅದು ಪಡ್ಕೊಳ್ಬೇಕಾದ್ರೆ ಹದವಾದಂತ ಬೆಂಕಿಗೆ ನಾವುಗಳು ಒಪ್ಪಿಸಿ ಕೊಡುವಂತವರಾಗಿರ್ಬೇಕಾಗಿದೆ ಪ್ರಿಯ. ಆ ಬೆಂಕಿ ಒಂದು ವೇಳೆ ನನಗೆ ಅದು ಪ್ಯೂರಿಫೈ ಆಗಿರ್ಬೋದು, ಒಂದು ವೇಳೆ ನ್ಯಾಯ ತೀರ್ಪನ್ನ ಕೊಡಬಹುದು. ನಮ್ಮನ್ನ ಆಲೋಚನೆ ಮಾಡಿಕೊಂಡು ಆತನು ಶಿಷ್ಯರಿಗೆ ಹೇಳಿದಂತ ಮಾತು ಇವತ್ತು ನಮಗೆ ಅದು ಬೋಧಿಸುವಾಗ ನಾನು ಉಪ್ಪಾಗಿ ಭೂಮಿಗೂ ದೇವರಿಗೂ ಮೆಚ್ಚುಗೆಯಾದಂತ ರೀತಿಯಲ್ಲಿ ಜೀವಿಸ್ಲಿಕ್ಕೆ ಆಗುವಂತೆ ಕರ್ತನು ತಾನೇ ವಾಕ್ಯಗಳನ್ನು ನಮ್ಮ ಹೃದಯಕ್ಕೆ ಆಶೀರ್ವದಿಸಲಿ. ಇದೊಂದು ಎಚ್ಚರಿಕೆ ಮಾತಾಗಿರುವಾಗ ನಮ್ಮನ್ನ ನಾವು ಪರೀಕ್ಷೆ ಮಾಡಿಕೊಂಡು ಕರ್ತನಿಗೆ ನಾವು ನಮ್ಮನ್ನ ಅರ್ಪಿಸುವಂತವರು ನಾವಾಗಿರೋಣ. ದೇವರಿ ವಾಕ್ಯಗಳನ್ನು ಆಶೀರ್ವದಿಸಲಿ.